ಒಂದೂರಲ್ಲಿ ಇಬ್ರು ಸ್ನೇಹಿತರಿರ್ತಾರೆ. ಒಬ್ಬ ತುಂಬಾ ಕೋಪಿಷ್ಟ, ಮತ್ತೊಬ್ಬ ತುಂಬಾ ಶಾಂತ ಸ್ವಭಾವದವನು. ಒಂದು ದಿನ ಹೀಗೆ ಇಬ್ರು ಹೋಗುವಾಗ ಕೋಪಿಷ್ಟ ಸ್ನೇಹಿತ ಕೇಳ್ತಾನೆ, ನಾನು ಯಾಕೆ ಎಲ್ರ ಜೊತೆ ಜಗಳ ಆಡ್ತೀನಿ, ನಾನು ಯಾಕೆ ನಿಂತ ಇರೋಕ್ಕಾಗಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮತ್ತೊಬ್ಬ ಸ್ನೇಹಿತ ಒಂದು ಗಾದೆ ಮಾತನ್ನು ಹೇಳ್ತಾನೆ, ಬೆಂಕಿ ಇಲ್ಲದೆ ಸುಡೋದು, ಕತ್ತಿ ಇಲ್ಲದೆ ಗಾಯ ಮಾಡೋದು, ಔಷಧಿ ಇಲ್ಲದೇ ಗುಣವಾಗೋದು, ಇದರ ಅರ್ಥ ಏನು ಅಂತ ಕೇಳ್ತಾನೆ. ಕೋಪಿಸ್ಟನ್ಗೆ ಇದರ ಅರ್ಥ ಗೊತ್ತಿರೋದಿಲ್ಲ. ಗೆಳೆಯ, ಇದರ ಅರ್ಥ ಏನು ಅಂತ ನೀನೇ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ನಾವಾಡೋ ಕೆಟ್ಟ ಮಾತು ಬೆಂಕಿ ಇಲ್ಲದಲೇ ಮನಸ್ಸನ್ನು ಸುಡುತ್ತೆ. ನಾವು ಅರ್ಥವಿಲ್ಲದೆ ಮಾತಾಡೋವಂಥ ಮಾತು ಕತ್ತಿ ಇಲ್ಲದೆ ಹೃದಯಕ್ಕೆ ಗಾಯ ಮಾಡುತ್ತೆ. ಆದರೆ ನಾವಾಡೋ ಒಳ್ಳೆಯ ಮಾತು ಔಷಧಿ ಇಲ್ಲದೆ ಗಾಯವನ್ನು ಗುಣಪಡಿಸುತ್ತದೆ ಅಂತ. ಅದರಿಂದ ಕೋಪ ಬಂದಾಗ ಮೊದಲು ಮಾತನ್ನು ಹಿಡಿಬೇಕು. ಮಾತು ಸರಿಯಾಗಿದ್ದರೆ ಜೀವನವೂ ಕೂಡ ಸರಿಯಾಗುತ್ತದೆ ಅಂತ. ಕೋಪಿಷ್ಟ ಸ್ನೇಹಿತ ಮೌನವಾಗಿ ತಲೆ ತಗ್ಗಿಸ್ತಾನೆ. ಇದರ ನೀತಿ ಇಷ್ಟೇ, ಮಾತು ಚಿಕ್ಕದಾದರೂ ಅದರ ಪರಿಣಾಮ ಜೀವನ ಪೂರ್ತಿ ಉಳಿಯುತ್ತದೆ ಅಂತ. ಈ ಗಾದೆ ಮಾತು ಇವತ್ತೇ ನೀವು ಕೇಳ್ತಾ ಇರೋದಾ? ಹಾಗಾದರೆ ಇದೇ ರೀತಿ ಹಲವು ಗಾದೆ ಮಾತುಗಳೊಂದಿಗೆ ಸಣ್ಣ ಪುಟ್ಟ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.